ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಹೆಸರುಬೇಳೆ ಹಲ್ವಾ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಪ್ ಹೆಸರುಬೇಳೆನ ನೀಟಾಗಿ ತೊಳೆದು ಒಂದು ಜರಡಿಯಲ್ಲಿ ಹಾಕಿ ಹಾಗೆ ಬಿಟ್ಬಿಡ್ತಾ ಇದ್ದೀನಿ ಒಂದು 10 ನಿಮಿಷ. ನಂತರ ಒಂದು ಕಡಾಯಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಉರಿಯಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ. ತಣ್ಣಗಾದ ನಂತರ ಒಂದು ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಇಲ್ಲ, ಜಾಸ್ತಿ ನೈಸ್ ಇಲ್ಲ. ನೋಡಿ, ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಹೆಸರುಬೇಳೆ ತೊಗೊಂಡಿರೋ ಕಪ್ನಿಂದನೇ ಒಂದು ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರನ್ನ ಹಾಕಿ ಒಂದು ಸೈಡ್ ಸಕ್ಕರೆ ಕರ್ಗಕ್ಕೆ ಇಟ್ಬಿಡಿ ಸಿಮ್ನಲ್ಲಿ. ಇನ್ನೊಂದು ಸೈಡ್ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಹಾಕಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡಿ ತೆಗೆದುಬಿಡಿ. ನಂತರ ಮಿಕ್ಕಿರೋ ತುಪ್ಪದಲ್ಲೇ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಒಡೆ ಮಾಡ್ತೀವಲ್ವ, ಆ ಹಿಟ್ಟು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ ಹೆಸರುಬೇಳೆ ಪೌಡ್ರು, ಅದನ್ನ ಹಾಕಿ 4 ರಿಂದ 5 ನಿಮಿಷ ಸಿಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ. 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡಿ, ಈ ಥರ ಕಲರ್ ಬರಬೇಕು. ಈ ಥರ ಫ್ರೈ ಮಾಡಿದ ನಂತರ ಈ ಕಡೆ ಸಕ್ಕರೆ ಕರಗಿದೆ. ಸಕ್ಕರೆ ಕರಗಿರೋ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಬೇಯಿಸಿ. ಚೆನ್ನಾಗಿ ಥಿಕ್ ಆಗಬೇಕು, ತಳ ಬಿಡಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಬೇಯಿಸಿ, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿ, ಈ ಥರ ತಳ ಬಿಡಬೇಕು. ಈ ಥರ ತಳ ಬಿಡ್ತಾ ಇದ್ದರೆ ಕರೆಕ್ಟಾಗಿ ಆಗಿದೆ ಹಲ್ವಾ ಅಂತ ಅರ್ಥ. ಇಷ್ಟ ಆಗೋವರೆಗೂ ಬೇಯಿಸಬೇಕು ಚೆನ್ನಾಗಿ. ನೋಡಿ, ಈ ಥರ ಆಗಿದೆ, ತಳ ಬಿಡ್ತಾ ಇದೆ. ಇಷ್ಟ ಆದ ನಂತರ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು, ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಟಿದ್ವಲ್ವ ಅದನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ. ತುಂಬಾ ಹೆಲ್ದಿಯಾಗಿ ತುಂಬಾ ರುಚಿಯಾಗಿರೋಂಥ ಈ ಹೆಸರುಬೇಳೆ ಹಲ್ವಾನ ಖಂಡಿತ ಟ್ರೈ ಮಾಡಿ.